ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಗೀತ ವ್ಲಾಗ್ ಇನ್ ಕನ್ನಡ ಆ್ಯಂಡ್ ರೆಸಿಪೀಸ್. ಇವತ್ತು ನಾನು ಏನಪ್ಪ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ನಮ್ಮ ಲವ್ ಸ್ಟೋರಿ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಫೈನಲಿ ಇವತ್ತು ನಮ್ಮ ಲವ್ ಸ್ಟೋರಿ ವೀಡಿಯೋಸ್ ಮಾಡ್ತಾಯಿದ್ದೀನಿ. ತುಂಬ ರಿಕ್ವೆಸ್ಟ್ ಬಂದಿತ್ತು, ತುಂಬ ಕಮೆಂಟ್ ಬಂದಿತ್ತು. ಯಾರೋ ವೋಟ್ ಫಾರ್ ಲವ್ ಸ್ಟೋರಿ ಅಂತ ಕಮೆಂಟ್ ಮಾಡಿದ್ದಾರೆ. ಅದೆಲ್ಲ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ನನಗೂ ಮಾಡೋಕ್ಕೆ ಟೈಮ್ ಸಿಕ್ಕಿದ್ದಿಲ್ಲ, ಇವತ್ತು ಮಾಡ್ತಾಯಿದ್ದೀವಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮ ಲವ್ ಸ್ಟೋರಿ ಇಷ್ಟ ಆದರೆ ಸಪೋರ್ಟ್ ಮಾಡಿ, ಓಕೆನಾ? ಬನ್ನಿ ಲವ್ ಸ್ಟೋರಿ ಸ್ಟಾರ್ಟ್ ಮಾಡೋಣ. ಹೇಳ್ರಿ, ಲವ್ ಸ್ಟೋರಿ ಸ್ಟಾರ್ಟ್ ಮಾಡಿ. ಲವ್ ಸ್ಟೋರಿ ಏನೇಂತ ಹೇಳಬೇಕು ಅಂದರೆ, ಇವರು ಡೈಲಿ ಸ್ಕೂಲ್ ಹೋಗ್ತಾ ಇದ್ದರು. ಸ್ಕೂಲ್ ಬಂದು ಕುರುಬ್ರಳ್ಳಿ ಇವ್ರದ್ದು. ಲೆಗ್ಗೆರೆ ಬಿಡ್ಮೇಲೆ ನಾನು ಅವಾಗ ಆಟೋ ಓಡಿಸ್ತಾ ಇದ್ದೆ. ಹುಡುಗರ ಜೊತೆ ಹಂಗೆ ಓಡಾಡ್ಕೊಂಡು ನಿಂತ್ಕೊತಾ ಇದ್ದೆ. ಒಂದ್ಸಲಿ ನೋಡಿದೆ, ಒಂದು 2-3 ದಿನ ಫಾಲೋ ಮಾಡಿದೆ. ನಿಜ? ಇದೆಲ್ಲ ನನಗೆ ಗೊತ್ತಿಲ್ಲಪ್ಪ. ಒಂದು 2-3 ದಿನ ಫಾಲೋ ಮಾಡಿದೆ. ಇನ್ನು ಕೇಳಬೇಕಲ್ಲ ಹುಡುಗರದು ಮಂಡ ಧೈರ್ಯ, ಹೋಗಿ ಹೇಳ್ಬಿಟ್ಟೆ. ಯಾವಾಗ ಹೇಳಿದ್ದು ಅಂದರೆ, ನಾನು ಫಸ್ಟ್ ಟೈಮ್ ನೋಡಿದ್ದೆ ಅವ್ರನ್ನ ಲೆಗ್ಗೆರೆ ಬ್ರಿಡ್ಜ್ ಹತ್ರ. ಸ್ಕೂಲಿಂದ ಬರ್ತಾ ಇದ್ದೆ, ಏನೋ ರೇಗಿಸಿದ್ರು, ಅಷ್ಟು ನನಗೆ ನೆನಪಿಲ್ಲ. ಬರಬೇಕಾದ್ರೆ ನಮ್ಮ ಸ್ಕೂಲ್ ಲೆಗ್ಗೆರೆ ಬ್ರಿಡ್ಜ್ ಬಿಟ್ಟು ಮುಂದೆ ಬರಬೇಕಾದ್ರೆ ನಮ್ಮ ಮನೆಗೆ ಒಂದು ಕಾರ್ನರ್ ಇದೆ, ಟರ್ನ್ ಆಗೋದು ಆಶ್ರಮ ರೋಡು. ಅಲ್ಲಿ ಟರ್ನ್ ಆಗಬೇಕಾದ್ರೆ ತಿರುಗಿ ನೋಡಿದೆ ಲೆಫ್ಟ್ ಸೈಡು. ಯಾರು ರೇಗಿಸಿದ್ರಲ್ಲ, ಯಾರಿದು ಅಂತ. ಈ ಯಜಮಾನ್ರು ಹಾಯ್ ಅಂತ ಹಾಯ್ ಮಾಡ್ತಾಯಿದ್ರು. ನಾನು ಯಾರೋ ಇರ್ಬೋದೇನೋ ಇವೆಲ್ಲ ಏನು ಅಂದ್ಕೊಂಡು ಹೋದೆ ನಾನು. ಅದಾದಮೇಲೆ ಫಾಲೋ ಮಾಡಿದ್ರಂತೆ, ನನಗೆ ಗೊತ್ತಿಲ್ಲ ಇದು. ಆವಾಗ ನೋಡಿದೆ, ಮತ್ತು ಇನ್ನೊಂದು ಸತಿ ಲೆಗ್ಗೆರೆ ಬ್ರಿಡ್ಜ್ ಹತ್ರನೇ ನೋಡಿದೆ. ಆವತ್ತು ಸ್ಯಾಟರ್ಡೆ ನಾನು ಸ್ಕೂಲ್ಗೆ ಹೋಗ್ತಾಯಿದ್ದೆ. ಆವಾಗ ನೋಡ್ಕೊಂಡು ಹೋದೆ. ಇವರು ನಗಾಡ್ಕೊಂಡು ನಿಂತಿದ್ರು. ನೆನಪಿದೆಯಾ? ಇಲ್ವೋ? ನೆನಪಿಲ್ಲ, ಹೇಳು. ನಡ್ಕೊಂಡು ಹೋಗ್ತಿದ್ರು. ನಾನು ಹೋದೆ. ಅದಾದಮೇಲೆ ಒಂದು ದಿವಸ ನಮ್ಮ ಅಪ್ಪಂಗೆ ಅಲ್ಲಿ ನೋವು ಉಂಡ್ಬಿಟ್ಟು ನಾನು ಮಾತ್ರೆ ತರಕ್ಕೆ ಹೋಗಿದ್ದೆ. ನೈಟು 7 ಗಂಟೆ ಹತ್ತತ್ರ ಟೈಮ್ ಆಗಿತ್ತು. ಅವ್ರಿಗೆ ಉಳ್ಕಲ್ಲಿತ್ತು, ಅದು ಅಲ್ಲಿ ನೋವು ಅಂತ ಮಾತ್ರೆ ತರಕ್ಕೆ ಹೋಗಿದ್ದೆ. ತರಬೇಕಾದ್ರೆ ತಂದು ಬರಬೇಕಾದ್ರೆ ಬಂದರು ಹಿಂದೆ. ನೀವು ಏನಕ್ಕೆ ಹಿಂದೆ ಬರ್ತಾಯಿದ್ದೀರಾ ಅಂತ ನಾನೇ ಕೇಳಿದೆ. ನಾನೇನೋ ಮಾತಾಡಬೇಕು, ಫೋನ್ ಮಾಡಿ ಅಂತ ನಂಬರ್ ಕೊಟ್ಟರು. ನನ್ನ ಜೊತೆ ನೀವೇನು ಮಾತಾಡಬೇಕು, ನೀವು ಯಾರು ಅಂತಲೇ ನನಗೆ ಗೊತ್ತಿಲ್ಲ, ನಿಮ್ಗೆ ಯಾಕೆ ನಾನು ಫೋನ್ ಮಾಡಬೇಕು ಅಂತ ನಾನು ಕೇಳಿದೆ. ಅದಕ್ಕೆ ಫಸ್ಟು ಫೋನ್ ಮಾಡಿ, ಆಮೇಲೆ ಗೊತ್ತಾಗುತ್ತೆ, ಹಂಗೆ ಹಿಂಗೆ ಅಂತ ಏನೋ ಡೈಲಾಗ್ ಹೊಡೆದ್ರು. ಅದಾದಮೇಲೆ ನಾನು ಫೋನ್ ಮಾಡಲಿಲ್ಲ. ನಂಬರ್ ಇಸ್ಕೊಂಡೆ ಅಲ್ಲ, ನಂಬರ್ ಇಸ್ಕೊಂಡು ಹೋದೆ. ನಮ್ಮ ಅಪ್ಪಂಗೆ ಹೇಳ್ತೀನಿ, ಹಿಂಗೆಲ್ಲ ನೀವು ಹಿಂದೆ ಬಂದರೆ ಅಂತ ಹೇಳಿದೆ. ಪರವಾಗಿಲ್ಲ ಹೇಳಿರಂತೆ, ಫಸ್ಟ್ ಫೋನ್ ಮಾಡಿ ಅಂತ ನಂಬರ್ ಕೊಟ್ಟರು. ನಂಬರ್ ಕೊಟ್ಟು ಒಂದು 4-5 ದಿವಸ ನಾನು ಫೋನು ಮಾಡಲಿಲ್ಲ, ಮನೆಗೆ ಹೋಗ್ಬಿಟ್ಟೆ. 4-5 ದಿವಸ ಫೋನ್ ಮಾಡಲಿಲ್ಲ, ಮನೆಗೆ ಹೋದೆ. ಅದಾದಮೇಲೆ ಹಿಂದೆನೇ ಬರ್ತಿದ್ರಿ ಅಲ್ವಾ, ಹಿಂದೆ ಬರೋದು ಹೋಗೋದು ಇದೆಲ್ಲ ಆಗ್ತಿತ್ತು. ನೋಡೋಣ ಏನು ಪ್ರಾಬ್ಲಮ್ಮು ಕೇಳೋಣ ಫಸ್ಟು ಫೋನ್ ಮಾಡಿ ಅಂದ್ಬಿಟ್ಟು. ನಮ್ಮ ಮನೇಲಿ MTS ಫೋನ್ ಇತ್ತು. ಆವಾಗ MTS ಫೋನ್ ಇದ್ದಿದ್ದು. ಅಂದರೆ ಔಟ್ ಗೋಯಿಂಗ್ ಇತ್ತಿಲ್ಲ, ಬರೀ ಇನ್ಕಮಿಂಗ್. ಮಿಸ್ ಕಾಲ್ ಇಲ್ಲ. ಮಿಸ್ ಕಾಲ್ಗೆ ನಮ್ಮಪ್ಪ ಒಂದು 2 ರೂಪಾಯಿ, ಆವಾಗ 50 ರೂಪಾಯಿ 30 ರೂಪಾಯಿ ಈ ಥರ ರೀಚಾರ್ಜ್ ಮಾಡ್ತಾಯಿದ್ದಿದ್ದು. ಎಷ್ಟು 13 ವರ್ಷದ ಹಿಂದೆ. 2 ರೂಪಾಯಿ ಬಿಟ್ಟಿರೋದು ನಮ್ಮಪ್ಪ, ಏನಾದರೂ ಎಮರ್ಜೆನ್ಸಿಗೆ ಬೇಕಾಗುತ್ತೆ ಮಿಸ್ ಕಾಲ್ ಕೊಡೋಕ್ಕೆ ಅಂತ. ನಾನು ಇವ್ರಿಗೆ ಆವಾಗ ಮಿಸ್ ಕಾಲ್ ಕೊಟ್ಟೆ. ಸ್ಕೂಲಿಂದ ಬರಬೇಕಾದ್ರೆ ಹಿಂದೆ ಬಂದರು. ಆವಾಗ ಸ್ಕೂಲ್ ಹತ್ರ ಎಲ್ಲ ನೋಡ್ಕೊಂಬಿಟ್ಟಿದ್ರಲ್ಲ ಸ್ಕೂಲೆಲ್ಲ. ಸ್ಕೂಲಿಂದಲೇ ಹಿಂದೆ ಬಂದರು ಅನಿಸುತ್ತೆ. ಸ್ಕೂಲಿಂದ ಎಲ್ಲ ಹಿಂದೆ ಬಂದರು. ಯಪ್ಪ ಅಲ್ಲಿಂದ ಹಿಂದೆ ಬರ್ತಾವರಲ್ಲ, ಏನು ಕೇಳೋಣ ಅಂದ್ಬಿಟ್ಟು ಮಿಸ್ ಕಾಲ್ ಕೊಟ್ಟೆ. ಆವಾಗ ಇಮಿಡಿಯೇಟ್ಲಿ 2 ಸೆಕೆಂಡ್ಗೆ ಮತ್ತೆ ಫೋನ್ ಬಂತು. ಅದೇನು ಕಾಯ್ತಾ ಇದ್ರೇನೋ, ಯಾವ ಹುಡುಗಿ ಮಾಡ್ತಾಳೋ ಏನೋ ಅಂತ. ಫೋನ್ ಮಾಡಿದ್ರು. ಯಾರು ಅಂತ ಗೊತ್ತಾಯ್ತಾ ಅಂತ ನಾನೇ ಕೇಳಿದೆ. ಗೊತ್ತಾಯ್ತು ಹೇಳ್ರಿ. ಅದೇನು ಗೊತ್ತಾಯ್ತೋ ಗೊತ್ತಿಲ್ಲ. ಗೊತ್ತಾಯ್ತು ಹೇಳ್ರಿ ಅಂದರು. ಏನ್ರಿ ನಿಮ್ಮ ಪ್ರಾಬ್ಲಮ್ಮು, ಏನಕ್ಕೆ ನೀವು ಹಿಂದೆ ಬರ್ತಾಯಿದ್ದೀರಾ ಅಂತ ಕೇಳಿದೆ. ಎಂತಕ್ಕೆ ಹಿಂದೆ ಬರ್ತಾಯಿದ್ದೀರಾ ಅಂತ ಕೇಳಿದೆ. ಆವಾಗ ಏನೋ ಮಾತಾಡಬೇಕು ಕಣ್ರಿ ನಿಮ್ಮ ಹತ್ರ ಅಂದರು. ನನಗೆ ಗೊತ್ತಿತ್ತು, ಯಪ್ಪ ಲವ್ಗೆ ಹಿಂಗೆಲ್ಲ ಆಡ್ತಿರೋದು ಅಂತ. ಆವಾಗ ಏನು ಪ್ರಾಬ್ಲಮ್ಮು ಹೇಳಿ ಅಂದರೆ, ನಾನು ನಿಮ್ಮನ್ನ ತುಂಬ ಇಷ್ಟಪಡ್ತಾಯಿದ್ದೀನಿ ಕಣ್ರಿ ಅಂದರು. ಏನಕ್ಕೆ ಹಿಂಗೆಲ್ಲ ಹೇಳ್ತಾ ಇದ್ದೀರಾ, ಏನು ನೋಡಿ ಇಷ್ಟಪಡ್ತಾಯಿದ್ದೀರಾ, ಇವಾಗ ಒಂದು ವಾರದಿಂದ ನೋಡಿದ ತಕ್ಷಣ ನಿಮ್ಗೆ ಲವ್ ಆಗೋಯ್ತಾ, ಹಂಗೆ ಹಿಂಗೆ ಅಂತ ನಾನು ಸ್ವಲ್ಪ ರೈಸ್ ಆದೆ. ಮಾತಾಡಿ ಅಲ್ಲ ಯಾಕೆ, ಆಮೇಲೆ ಏನಕ್ಕೆ ಇಷ್ಟ ಆದೆ ಅಂತ ನಾನು ಕೇಳಿದೆ. ನಾನು ನಿಮ್ಗೆ ಏನಕ್ಕೆ ಇಷ್ಟ ಆದೆ ಅಂತ ಕೇಳಿದೆ. ಅದಕ್ಕೆ ಇವರು ಏನೋ ಗೊತ್ತಿಲ್ಲ, ನಿಮ್ಮ ಮೇಲೆ ನನಗೆ ಲವ್ ಆಗ್ಬಿಡ್ತು ಹಂಗೆ ಹಿಂಗೆ ಅಂದರು. ಓಕೆ ಅಂದ್ಬಿಟ್ಟು ನಾನು ಅಷ್ಟೊತ್ತಿಗೆ ಫೋನ್ ಕಟ್ ಮಾಡಿಬಿಟ್ಟೆ. ಕಟ್ ಮಾಡಿ ಒಂದು 4-5 ದಿವಸ ಫೋನ್ ಮಾಡಲಿಲ್ಲ ನಾನು ಮತ್ತೆ ಅಲ್ವಾ. ನನ್ನ ಏನು ಹೇಳಲಿಲ್ಲ, ಒಪ್ಪಿಗೆ ಇಲ್ಲ, ಏನೂ ಹೇಳಲಿಲ್ಲ. ಆವಾಗ ನಾನು 4-5 ದಿವಸ ಫೋನೇ ಮಾಡಲಿಲ್ಲ.
ಅದಾದ್ಮೇಲೆ ಹಿಂದೆ ಬರೋದು ಹೋಗೋದು ಇದೇ ನಡೀತಿತ್ತು. ಅದೆಲ್ಲ ನೋಡೋದು ನನಗೂ ಸ್ವಲ್ಪ ಇಷ್ಟ ಆಯಿತು. ಏನು ಇಷ್ಟೊಂದು ಸಿನ್ಸಿಯರಾಗಿ ಲವ್ ಮಾಡ್ತಾ ಇದ್ದಾರೆ ಇವರು, ನಾನು ಬೇಡ ಅಂದ್ರೂ ಹಿಂದೆ ಬರ್ತಾ ಇದ್ದಾರಲ್ಲ ಅಂದ್ಬಿಟ್ಟು ನಾನೇ ಮತ್ತೆ ಫೋನ್ ಮಾಡಿದೆ. ஆனால் ಇನ್ನೊಂದು ಏನಪ್ಪ ಅಂದರೆ ಅವ್ರು ಮತ್ತೆ ಹಿಂದೆ ಫೋನೇ ಮಾಡಿ, ನಾನು ಹೇಳಿದ್ದೆ ಫೋನ್ ಕಟ್ ಮಾಡ್ಬೇಕಾರೆ ಮತ್ತೆ ಫೋನ್ ಮಾಡಬೇಡಿ ಇದಕ್ಕೆ ಅಂತ. ಅದನ್ನ ನೀಟಾಗಿ ಫಾಲೋ ಮಾಡಿದ್ರು, ಮತ್ತೆ ಫೋನೇ ಮಾಡಲಿಲ್ಲ. ಅದೇನಪ್ಪ ಮನೇಲಿ ಸಿಗಾಕೊಟ್ರೆ ಒದೆ ಬೀಳುತ್ತೋ ಏನೋ ಅಂತಲ್ಲ, ಏನೋ ಗೊತ್ತಿಲ್ಲ, ಮತ್ತೆ ಫೋನ್ ಮಾಡಲಿಲ್ಲ. ಅದೆಲ್ಲ ಇಷ್ಟ ಆಯಿತು. ನೋಡು, ಇನ್ನು ನಾನು ಮಾಡ್ಬೋದಾಗಿತ್ತು, ಟಾರ್ಚರ್ ಕೊಡ್ಬೋದಾಗಿತ್ತು ಫೋನ್ ಮಾಡಿ, ಆದರೂ ನಂಬರ್ ಇದ್ರೂ ಇವ್ರು ಫೋನ್ ಮಾಡಲಿಲ್ವ. ತುಂಬ ಡೀಸೆಂಟ್ ಅಂತ ನಾನು ಅಂದ್ಕೊಂಡಿದ್ದೆ. ಖಂಡಿತ ಇವರು ಡೀಸೆಂಟ್ ಅಲ್ಲ. ಅದೆಲ್ಲ ನಂಗೆ ತುಂಬ ಇಷ್ಟ ಆಯಿತು. ನೋಡಿ ಪಾಪ ಮನೆಗೆ ಸಿಗಾಕೊತಾರೆ ಅಂದ್ಬಿಟ್ಟು ಫೋನೇ ಮಾಡಿಲ್ಲ, ಒಳ್ಳೆ ಹುಡುಗ ಅಂತ ಅನ್ನಿಸ್ತು. ಅದಾದಮೇಲೆ ಬರ್ತಾಯಿದ್ರು ಸ್ಕೂಲಿಂದ ಬರ್ತಾಯಿದ್ರಲ್ವೇನ್ರಿ, ಇಲ್ಲ ಫೋನ್ ಮಾಡೇ ಹೇಳಿದೆ, ನನಗೂ ಇಷ್ಟ ಐತೆ ರೀ, ನಾನು ಲವ್ ಮಾಡ್ತೀನಿ ಅಂತ ಹೇಳಿದೆ. ಹಂಗೆ ಚೆನ್ನಾಗಿದ್ದು ಡ್ರಾಪ್ ಮಾಡೋರು, ಪಿಕಪ್ ಮಾಡೋರು. ಸಂಜೆ 4 ಗಂಟೆ ಆಯ್ತಿದ್ದು, ಇನ್ನೂ 4:15ಗೆ ಸ್ಕೂಲ್ ಬಿಡ್ತಾ ಇದ್ದಿದ್ದು. ಆಸಾಮಿ 3:15ಗೆಲ್ಲ ಸ್ಕೂಲ್ ಹತ್ರ ಬಂದು ನಿಂತ್ಕೊಂಡ್ಬಿಡೋರು, ಕಿಟಕಿ ಹತ್ರ. ಹಾಯ್ ನಿಜವಾಗ್ಲು ನಮ್ಮ ಟೀಚರ್ಸ್ತ ಎಲ್ಲ ಒದೆ ತಿಂದಿದ್ದೀನಿ ನಾನು ಈ ವಿಷಯಕ್ಕೆ. ಯಾರದು, ಯಾಕೆ ಬರ್ತಾರೆ, ನಿನ್ನೆ ನೋಡ್ತಾರೆ ಅಂತ ಎಲ್ಲ ಒದೆ ಕೊಟ್ಟಿದ್ದಾರೆ. ನಾನು ಅವಾಗ SLC ನಮ್ಮದು ಲವ್ ಸ್ಕೂಲಿಂದಲೇ ಸ್ಟಾರ್ಟ್ ಆಗಿದ್ದು. ನಾನು ಲೆಫ್ಟ್ ಇದ್ದಿದ್ದು, ನಾನು ಕಿಟಕಿ ಪಕ್ಕನೇ ಕುತ್ಕೊತಾ ಇದ್ದಿದ್ದು. ಅವರು ಆಟೋ ಹಾಕೊಂಡು ಬಂದು ನಿಂತ್ಬಿಟ್ಟಿರೋರು. ಆವಾಗ ನನಗೆ 14 ವರ್ಷ, ನಾನು SLC ಓದ್ತಾ ಇದ್ದೆ. ನಿಮ್ಗೆ ಎಷ್ಟು ವರ್ಷ? 21 ಏನೂ ಆಗಿದ್ದಿಲ್ಲ, 20 ಅನಿಸುತ್ತೆ ಅವ್ರಿಗೆ ಏಜು. ಬಂದು ಆಟೋ ಹಾಕೊಂಡು ನಿಂತ್ಕೊಂಡ್ಬಿಡೋರು. 3:30-4 ಗಂಟೆ ಕರೆಕ್ಟಾಗಿ ಅಲ್ಲಿ ಏನೇ ಕೆಲಸ ಇದ್ರೂ ಬಂದು ಅಲ್ಲಿ ನಿಂತ್ಕೊಂಡ್ಬಿಡೋರು. ನನಗೆ ಬರಬೇಡ, ಬೈತಾರೆ, ಹೋಗು ಅಂದರೂ ಕೇಳ್ತಿದ್ದಿಲ್ಲ. ಬೇಡ, ಯಾರು ಬೈತಾರೆ, ಯಾಕೆ ಬೈತಾರೆ ಅಂತ ಅವರು ಅವಾಗ ರೋಪು ಫುಲ್ಲು ಹಾಯ್ ಮಾಡೋದು. ಅದೆಲ್ಲ ನಮ್ಮ ಸ್ಕೂಲ್ ಫ್ರೆಂಡ್ಸು ಹಾಕೊಟ್ಬಿಟ್ಟಿದ್ರು ನಮ್ಮ ಮ್ಯಾಮ್ಗೆ, ನಮ್ಮ ಟೀಚರ್ಸ್ಗೆ ಹಾಕೊಟ್ಟಿದ್ರು. ಅದನ್ನೂ ಸ್ವಲ್ಪ ಫೇಸ್ ಮಾಡಿದ್ದಾಯಿತು. ಗೊತ್ತಿಲ್ಲ ಮ್ಯಾಮ್, ನಾನು ಅವಾಗ ಒಪ್ಕೊಳ್ಳಿಲ್ಲ. ನನಗೆ ಗೊತ್ತಿಲ್ಲ ಮ್ಯಾಮ್ ಯಾರು ಅಂತವೆ, ಹಿಂದೆ ಬರ್ತಾರೆ ಹಂಗೆ ಹಿಂಗೆ ಅಂತ. ನೀನೆಂತೂ ತಿರುಗಿ ನೋಡ್ತೀಯ ಹಂಗೆ ಹಿಂಗೆ ಅಂತ ಬಿದ್ದಿತ್ತು. ಅವಾಗಲೂ ಹೋದೆ. ಅದಾದಮೇಲೆ ಚೆನ್ನಾಗಿದ್ದೋ, ಡ್ರಾಪ್ ಮಾಡೋರು, ಪಿಕಪ್ ಮಾಡೋರು. ತುಂಬ ಖುಷಿಯಾಗಿದ್ದೋ, ಹೇಳಬೇಕು ಅಂದರೆ ತುಂಬ ಖುಷಿಯಾಗಿದ್ದೋ. ಅಂದರೆ ಅವಾಗ ಅಟ್ರ್ಯಾಕ್ಷನ್ ಅನಿಸುತ್ತೆ, ಲವ್ಗಿಂತ ತುಂಬ ಅಟ್ರ್ಯಾಕ್ಷನ್ನು ಅಲ್ವಾ, ಇರ್ಬೋದೇನು. ಸರಿಯಾಗಿ ಒದೆ ಬಿದ್ದಿತ್ತು. ಇಬ್ಬರು ಚೆನ್ನಾಗಿದ್ದೋ. ಒಂದು 3 ತಿಂಗಳ ಹತ್ರ ಡಿಸೆಂಬರ್ ಎಂಡ್ವರೆಗೂ ಫುಲ್ಲು ಖುಷಿಯಾಗಿದ್ದೋ, ಚೆನ್ನಾಗಿದ್ದೋ. ಅದಾದಮೇಲೆ ಇವರೇನೋ ಸ್ವಲ್ಪ ಪ್ರಾಬ್ಲಮ್ ಆಗಿ ಊರಲ್ಲಿ ಇರ್ತಿತ್ತಿಲ್ಲ, ಬೆಂಗಳೂರಲ್ಲಿ. ಇವ್ರಿಗೇನೋ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ ಆಗಿತ್ತು. ಅವಾಗ ವರ್ಷದ ಮೇಲೆ 7 ತಿಂಗಳು ಇಬ್ಬರು ಕಾಂಟ್ಯಾಕ್ಟೇ ಇಲ್ಲ. ಅಂದರೆ ಕಾಂಟ್ಯಾಕ್ಟ್ ಇದ್ದಲ್ಲ, ಫೋನ್ ಮಾಡೋರು, ಇವ್ರು ಸ್ವಲ್ಪ ಪ್ರಾಬ್ಲಮ್ ಆಗಿ ಇವರು ವರ್ಷದ ಮೇಲೆ 7 ತಿಂಗಳು ಊರಲ್ಲಿ ಇರ್ತಿಲ್ಲ, ಬೆಂಗಳೂರಲ್ಲೇ ಇರ್ತಿಲ್ಲ ಇವರು. ಅಂದರೆ ಫೋನ್ ಮಾಡೋರು, ಇವರು ಫೋನ್ ಮಾಡೋರು, ನಾನು ಫೋನ್ ಮಾಡಿವು. ಈ ಥರ ಪ್ರಾಬ್ಲಮ್ಮು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳಮ್ಮ, ಅರ್ಥ ಮಾಡ್ಕೊಳಮ್ಮ, ಹಿಂಗಾಗ್ಬಿಟ್ಟಿದೆ ಅಂದರು. ಓಕೆ ಆಯಿತು, ನಾನು ಕಾಯ್ತೀನಪ್ಪ ನೀನು ಬರೋ ಗಂಟ ಅಂತ ಹೇಳಿ ನಾನು ಫೋನ್ ಮಾಡಿ ಒಂದು 4-5 ಸತಿ ಹೊರಗಡೆ ಮೀಟ್ ಆಗಿದ್ದು ಅಲ್ವಾ ರೀ. ಒಂದು 4 ಸತಿ ಮೀಟ್ ಆಗಿದ್ದು. ಹೊರಗಡೆ ಅನ್ನೋದಕ್ಕಿಂತ ನಿಮ್ಮೂರಲ್ಲೇ ಮೀಟ್ ಆಗಿದ್ದು ಅದು ಅವಾಗ, ಅದಾದ್ಮೇಲೆ. ಇವಾಗ ನಾನು ಹೇಳ್ತಾ ಇರೋದು ಇನ್ನು ಮನೆಗೆ ಗೊತ್ತಾಗೋಕ್ಕಿಂತ ಮುಂಚೆ 4 ಸತಿ ಮೀಟ್ ಆದೋ, ಚೆನ್ನಾಗಿದ್ದೋ. ಫೋನ್ ಮಾಡೋರು, ಅಂದರೆ ಜಾಸ್ತಿ ಏನು ಮಾಡ್ತಿದ್ದಿಲ್ಲ, ಅವಾಗ ಒಂದು ಫೋನ್ ಮಾಡೋರು. ನಾನು ಅಂದರೆ ತುಂಬ ಲವ್ ಇತ್ತು. ಇವ್ರಿಗಿತ್ತ ಇಲ್ವೋ ಗೊತ್ತಿಲ್ಲ, ನನಗಂತೂ ತುಂಬ ಲವ್ ಇತ್ತು. ಮದುವೆ ಆದರೆ ಇವ್ರನ್ನೇ ಆಗಬೇಕು ಅಂತ ಫಿಕ್ಸ್ ಆಗಿದ್ದೆ ನಾನು. 4-5 ಸತಿ ಮೀಟಾಗಿ ಒಂದು ಸ್ವಲ್ಪ ಫೋನ್ ಮಾಡೋರು. ಚೆನ್ನಾಗಿದ್ದೋ, ದೂರ ಇದ್ರೂ ಚೆನ್ನಾಗಿದ್ದಲ್ಲ, ರಿಲೇಷನ್ಶಿಪ್ ಚೆನ್ನಾಗಿತ್ತು ನಮ್ಮಿಬ್ರದ್ದು, ಚೆನ್ನಾಗಿದ್ದು. ಅದಾದಮೇಲೆ ಬಂದರು ಬೆಂಗಳೂರಿಗೆ. ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯಿತು, ಬಂದರು. ಅವತ್ತಂತೂ ನನಗೆ ಆಗಿರೋ ಖುಷಿ ಹೇಳೋಕ್ಕಾಗಲ್ಲ. ಇವ್ರು ವಾಪಸ್ ಬಂದಾಗ ಬೆಳಗಿನ ಜಾವ ಬೆಂಗಳೂರಲ್ಲಿದ್ದೀನಿ. ಇವ್ರ ಫ್ರೆಂಡು ನಮ್ಗೆ ಹೆಲ್ಪ್ ಮಾಡೋರು, ಅವರೇ ಮೀಟ್ ಮಾಡೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಿದ್ದು, ದೋಸ್ತ್ ಅಂತ. ಅವ್ರ ಹೆಸರೇನ್ರಿ? ರವಿ ಅಲ್ಲ, ರವಿ. ಅವರು ಆಟೋ ಡ್ರೈವರು. ನನ್ನ ತಂಗಿ ಥರ, ತುಂಬ ತಂಗಿ ಥರನೇ ನೋಡ್ಕೊಳ್ಳೋ, ತಂಗಿ ಥರನೇ ಸ್ವಂತ ತಂಗಿ ಅನ್ನೋ ಥರನೇ ಅವರು ನನ್ನ ನೋಡ್ಕೊಂಡಿದ್ದಾರೆ. ಇವ್ರು ಇಲ್ಲದೇ ಇರೋ ಟೈಮಲ್ಲಿ ಕರ್ಕೊಂಡೋಗೋದು, ಕರ್ಕೊಬರೋದು, ಮೀಟ್ ಮಾಡಿಸೋದು ಎಲ್ಲ ಮಾಡ್ತಾಯಿದ್ರು. ಆವಾಗ ಪಾಪ ಅನ್ನೋರು ನನ್ನ. ಪಾಪ ಬಂದಿದ್ದಾನೆ, ಪಾಪ ಫೋನ್ ಬಂದವನೇ ಅಂತ ಬೆಳಗಿನ ಜಾವ ಇವರು ಬಂದಿದ್ದರು. ಫೋನ್ ಮಾಡಿದ್ರು, ಅಣ್ಣ ಮಾಡ್ತು ನನಗೆ. ಪಾಪ ಬಂದವನೇ ಪಾಪ ಅಂದರೆ ನಾನು ಫುಲ್ಲು ಕುಣಿತಾ ಇದ್ದೀನಿ ಖುಷಿಗೆ. ಮತ್ತೆ ಬಂದನಲ್ಲಪ್ಪ ಸದ್ಯ ಫೈನಲಿ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ, ಇನ್ನೇನು ಪ್ರಾಬ್ಲಮ್ ಬರೋದು ಬೇಡಪ್ಪ, ಖುಷಿಯಾಗಿ. ಅಂದರೆ ಇವರು ಅವಾಗ ಹುಡುಗರು ಸವಸ್ಸು ಜಾಸ್ತಿ, ತುಂಬ ಹೊಡೆಯೋದು ಬಡಿಯೋದು ಈ ಥರ ಎಲ್ಲ ಜಾಸ್ತಿ ಇತ್ತು ಅವಾಗ. ಅಷ್ಟು ನಮ್ಮ ಮನೆ, ನಮ್ಮ ಫ್ಯಾಮಿಲಿ, ನಮ್ಮ ಸಂಸಾರ ಅನ್ನೋ ಬುದ್ಧಿವಂತಿಕೆ ಇರ್ತಿಲ್ಲ. ಸ್ವಲ್ಪ ಹುಡುಗರಿಂದ ಸ್ವಲ್ಪ ಹಾಳಾಗಿದ್ರು ಇವರು. ಆವಾಗ ಅವರು ಫೋನ್ ಮಾಡಿದ್ರು, ಅದೇ ಪ್ರಾಬ್ಲಮ್ಗೆ ಇವರು ಊರಲ್ಲಿ ಇರ್ತಿಲ್ಲ ಸ್ವಲ್ಪ ದಿವಸ. ಆಮೇಲೆ ಫೋನ್ ಮಾಡಿದ್ರು, ಪಾಪ ಬಂದವನೇ ಪಾಪ, ಖುಷಿನ ಪಾಪ ಅಂತ. ಫುಲ್ಲು ಖುಷಿ ನಾನು. ಮಧ್ಯಾಹ್ನಕ್ಕೆ ಆಸಾಮಿ ಮನೆಗೆ ನುಗ್ಗಿಬಿಡೋದು. ಬಂದರು ಯಾವಾಗ ಬೆಳಗ್ಗೆ ಒಂದು 8 ಗಂಟೆಗೆ ಅವ್ರು ಫೋನ್ ಮಾಡಿ ನಮ್ಗೆ ಹೇಳಿದ್ರು,
10:30ಗೆಲ್ಲ ಮನೆಗೆ ಬಂದ್ಬಿಟ್ರು ಡೈರೆಕ್ಟಾಗಿ ಅವರು, ನೋಡಬೇಕು ನಾನು ನಿನ್ನ ಅಂತ ಅಲ್ವಾ. ಮನೆಗೆ ಬಂದರು, ನಾನು ಸರಿ ಮಾತಾಡಿಸ್ಬಿಟ್ಟು ಕಳಿಸ್ದೆ. ಆವಾಗ ನಮ್ಮ ಓನರ್ ಆಂಟಿಗೆ ಬೇರೆ ಭಯ, ನಮ್ಮ ಅಮ್ಮಗೆ ಎಲ್ಲಿ ಹೇಳ್ಬಿಡ್ತಾರೋ ನಮ್ಮ ಅಪ್ಪಂಗೆ ಎಲ್ಲಿ ಹೇಳ್ಬಿಡ್ತಾರೋ ಅಂತ 5 ನಿಮಿಷ ಹಿಂಗೆ ಬಂದರು, ಹಿಂಗೆ ಹೋಗ್ಬಿಟ್ರು, ಮಾತಾಡ್ಬಿಟ್ಟು ಹೋದರು. ಅದಾದಮೇಲೆ ತುಂಬ ಚೆನ್ನಾಗಿದ್ದ. ನಾವು ಫುಲ್ಲು ಎಲ್ಲಾದರೂ ಹೊರಗಡೆ ಹೋಗೋದಾಗಲಿ ಪ್ರತಿಯೊಂದು ಚೆನ್ನಾಗಿದ್ದು ಅಲ್ವಾ. ಮತ್ತೆ ಮೊದಲು ಥರನೇ ಚೆನ್ನಾಗಿದ್ದ. ಡ್ರಾಪ್ ಮಾಡೋರು ಪಿಕಪ್ ಮಾಡೋರು ಖುಷಿಯಾಗಿದ್ದೋ, ಏನೂ ಪ್ರಾಬ್ಲಮ್ ಇದ್ದಿಲ್ಲ. ಬಂದ ಮೇಲೆ ಒಂದು 2 ತಿಂಗಳಷ್ಟು ಚೆನ್ನಾಗಿದ್ದೋ ಅನಿಸುತ್ತೆ ಅಷ್ಟೇ ಅಲ್ವಾ. ನಿಜವಾಗ್ಲೂ ಯಾಕೆ ಬಂದರು ಅನ್ನೋ ಅಷ್ಟು ಬೇಜಾರಾಗ್ಬಿಡ್ತು ಅದಾದಮೇಲೆ. ಯಾಕೆ ಅಂದರೆ ನನ್ನ ಹಸ್ಬೆಂಡ್ಗೆ ಆಕ್ಸಿಡೆಂಟ್ ಆಯಿತು. ಯಾವಾಗ ಒಂದು 2 ತಿಂಗಳು ಚೆನ್ನಾಗಿದ್ವಾ. ಅದಾದಮೇಲೆ ಇವರು ಫ್ರೆಂಡ್ಸ್ ಜೊತೆ ತಮಿಳ್ನಾಡಿಗೆ ಹೋಗಿದ್ರು ಕೆಲಸದ ಮೇಲೆ. ಅಂದರೆ ಅವಾಗ ಇವ್ರ ಫ್ರೆಂಡು ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಿದ್ರು, ಇವರು ಅವ್ರಿಗೆ ಹೆಲ್ಪ್ ಮಾಡ್ಕೊಂಡಿದ್ರು. ಒಂದು ಅಲ್ವೇಂದರೆ ತಮಿಳ್ನಾಡಿಗೆ ಹೋಗಿ ಬರಬೇಕಾದ್ರೆ ಆಕ್ಸಿಡೆಂಟ್ ಆಗಿದೆ. ನೀವೇ ಗಾಡಿ ಓಡಿಸ್ತಾ ಇದ್ದೀರಾ? ಇವರೇ ಗಾಡಿ ಓಡಿಸ್ತಾ ಇದ್ರಂತೆ. ಏನಕ್ಕೆ ಆಕ್ಸಿಡೆಂಟ್ ಆಗಿದ್ದು? ಏನಕ್ಕೆ ನೀವು ಹೋಗಿ ಹೊಡೆದಿದ್ದ, ಇಲ್ಲ ನಿಮ್ಗೆ ಬಂದು ಬೇರೆಯವ್ರ ಗಾಡಿ ಹೊಡೆದಿದ್ದ? ನಾವೇ ತಗೊಂಡೋಗಿ ಬಂಡೆಗೆ ಹೊಡೆದಿದ್ದು. ಬಂಡೆಗೆ ಹೊಡೆದ್ರಂತೆ ಆವಾಗ. ಹೌದಾ, ಏನಕ್ಕೆ ಬಂಡೆಗೆ ಹೊಡೆದಿ? ಲೈಫೇ ಫುಲ್ಲು ಇದಾಗಕ್ಕೆ ಬಂಡೆಗೆ ಹೊಡೆದ್ರಂತೆ. ಆಕ್ಸಿಡೆಂಟ್ ಆಗಿದೆ, ಕಾಲೆಲ್ಲ ಕಟ್ಟಾಗಿದೆ, ಫೇಸ್ ಫುಲ್ಲು. ಇವರೇ ಅಲ್ಲ ನಿಜವೂ, ಇವ್ರು ಕಂಡುಹಿಡಿಯೋಕ್ಕೆ ಆಗಲ್ಲ, ಅಷ್ಟು ಆಪೋಸಿಟ್ಟು. ಇವಾಗ ಹೆಂಗಿದ್ದಾರೆ ನಿಜವೂ, ಈ ಥರ ಮತ್ತೆ ಚೇಂಜ್ ಆಗ್ತಾರೆ, ಈ ಥರ ಮೊದಲು ಥರ ಆಗ್ತಾರೆ ಅನ್ನೋ ನಂಬಿಕೆನೇ ಇರ್ತಿಲ್ಲ ನಮಗೆಲ್ಲ. ಆಕ್ಸಿಡೆಂಟ್ ಆಗಿದೆ, ಇವ್ರ ಮನೆಯವ್ರಿಗೆಲ್ಲ ಗೊತ್ತಾಗಿದೆ, ತುಂಬ ಕಷ್ಟಪಟ್ಟಿದ್ದಾರೆ. ಮನೆಯವ್ರಿಗೆಲ್ಲ ಗೊತ್ತಾಗಿದೆ. ಮತ್ತು ನಮ್ಮ ಅತ್ತೆ ಎಲ್ಲ ಬೇರೆ ಆಟೋ ಮಾಡಿಕೊಂಡು ಅಲ್ಲಿಗೆ ಎಲ್ರಿ ಬನ್ನೇರುಘಟ್ಟ ರೋಡ್ ಹತ್ರ ಹೋಗಿ ಕರ್ಕೊಂಡ್ಬಂದು ಅವರು ತುಂಬ ಕಷ್ಟಪಟ್ಟಿದ್ದಾರೆ. ನನಗೆ ಗೊತ್ತಿತ್ತಿಲ್ಲ, ಒಂದು 4 ಡೇಸ್ ಇವ್ರಿಗೆ ಆಕ್ಸಿಡೆಂಟ್ ಆಗಿದೆ ಅನ್ನೋದೇ ಗೊತ್ತಿತ್ತಿಲ್ಲ. ಏನಕ್ಕೆ ಫೋನ್ ಮಾಡ್ತೀನಿ ಸ್ವಿಚ್ ಆಫ್, ಏನೋ ಪ್ರಾಬ್ಲಮ್ ಆಗ್ಬಿಡ್ತಪ್ಪ ಮೊದಲಂಗೆ, ಏನಪ್ಪ ಏನೋ ಇತ್ತು ಅನ್ನೋದು ಸ್ವಲ್ಪ ಭಯ ಇತ್ತು ನನಗೆ. ನಾನು ತುಂಬ ಫೋನ್ ಮಾಡ್ತಾರೆ ಅಂತ ಕಾಯ್ತಲೇ ಇದ್ದೆ. ಅದಾದಮೇಲೆ ಫೈನಲಿ ಒಂದು 4 ದಿವಸ ಆದಮೇಲೆ ಫೋನ್ ಬಂತು. ಇವ್ರು ಮಾಡಲಿಲ್ಲ, ಇವ್ರು ಮಾತಾಡೋ ಕಂಡೀಷನಲ್ಲಿ ಇರ್ತಿಲ್ಲ. ಫುಲ್ಲು ಹಾಸಿಗೆ ಮೇಲೆ ಹಿಡ್ಬಿಟ್ಟಿದ್ರು. ಫುಲ್ಲು ತುಂಬ ಏಟಾಗಿತ್ತು. ಅದೆಲ್ಲ ನೆನೆಸ್ಕೊಳ್ಳೋಕ್ಕೆ ಈಗ ತುಂಬ ಭಯ ಆಗುತ್ತೆ. ನನ್ನ ಜೀವ ಇರೋಗಂಟ ಆ ಸಿಚುವೇಶನ್ ಯಾವತ್ತೂ ನನಗೆ ಬರೋದು ಬೇಡ. ನಮ್ಮ ಅತ್ತಿಗೆ ಫೋನ್ ಮಾಡಿದ್ರು, ಏನಮ್ಮ ಒಂದು ಫೋನ್ ಮಾಡಿಲ್ಲ, ನಿಂಗೋಗಿ ಆಕ್ಸಿಡೆಂಟ್ ಆಗಿದೆ ಅಂದಾಗ ನಾನು ಫುಲ್ಲು ಶಾಕ್. ಏನಾಯಿತು, ಏನಕ್ಕ ಇತ್ತು ಅಂತ ನಾನೆಲ್ಲ ವಿಚಾರಿಸಿದೆ. ಆವಾಗ ಹಿಂಗೆ ಫ್ರೆಂಡ್ ಜೊತೆ ತಮಿಳ್ನಾಡಿಗೆ ಹೋಗಿದ್ದ, ಬರಬೇಕಾದ್ರೆ ಆಕ್ಸಿಡೆಂಟ್ ಮಾಡ್ಕೊಂಡು ಅಪ್ಪ ಅಮ್ಮ, ಏನು ಕಂಡೀಷನ್ ಮಾತಾಡ್ತಾ ಇಲ್ಲ, ಡಾಕ್ಟ್ರೆಲ್ಲ ಹೇಳಿದ್ದಾರೆ ಆಗಲ್ಲ ಉಳಿಯಲ್ಲ ಅಂತ ಅಂದಾಗ ನನಗೆ ನಿಜವಾಗ್ಲೂ ಲೈಫೇ ಬ್ಲ್ಯಾಂಕು. ಏನೂ ಇಲ್ಲ, ಎಲ್ಲ ಮುಗ್ದೋಯ್ತು. ಇಷ್ಟು ಚೆನ್ನಾಗಿದ್ದೋ, ನಾವು ಯಾರಿಗೇನು ಅನ್ಯಾಯ ಮಾಡಿದ್ದೋ, ಏನಾಯಿತು ನಮಗೆ ಅನ್ನೋದು ಸ್ವಲ್ಪ ಬೇಜಾರಾಯಿತು. ಅದಾದಮೇಲೆ ಇವ್ರ ಮನೆಗೆ ಹೋದೆ. ಅದಕ್ಕಿಂತ ಮುಂಚೆ ಹೋಯ್ತಾ ಚೆನ್ನಾಗಿದ್ದೆ. ಇವ್ರ ಅಕ್ಕನ ಮೀಟಾಗಿದೆ, ನಮ್ಮ ಅತ್ತೆನ ಮೀಟಾಗಿ, ನಮ್ಮ ಅತ್ತೆಗೆ ಎಲ್ಲ ನಾನು ಹೋದಾಗೆಲ್ಲ ನನ್ನ ಸೊಸೆ ಅಂತ ಅಕ್ಕಪಕ್ಕದವ್ರಿಗೆಲ್ಲ ತೋರಿಸೋರು, ಚೆನ್ನಾಗಿದ್ದು. ಅದಾದಮೇಲೆ ಆಕ್ಸಿಡೆಂಟ್ ಆದಮೇಲೆ ಡೈರೆಕ್ಟಾಗಿ ಇವ್ರ ಮನೆಗೆ ಹೋದೆ ನಾನು. ಫುಲ್ಲು ನೋಡಿ ಫುಲ್ ಶಾಕು. ಎಷ್ಟು ಸಮಾಧಾನ ಮಾಡ್ತಾಯಿದ್ದಾರೆ, ನಂಗೆ ಸಮಾಧಾನ ಮಾಡ್ಕೊಳ್ಳೋ ಶಕ್ತಿ ಇಲ್ಲ. ನಮ್ಮ ದೊಡ್ಡತ್ತಿಗೆ ಅಂದರೆ ಇವ್ರಿಗೆ ಇಬ್ಬರಾಳು ಆಗ್ತಿರು, ನಮ್ಮ ದೊಡ್ಡಕ್ಕ ಮತ್ತು ನಮ್ಮ ಚಿಕ್ಕಕ್ಕ ಫುಲ್ಲು ಸಮಾಧಾನ ಮಾಡ್ತಾಯಿದ್ದಾರೆ. ಏನೂ ಆಗಲ್ಲ, ಸುಮ್ಮನಿರಮ್ಮ, ಸುಮ್ಮನಿರು. ನಂಗೆ ಫುಲ್ಲು ಸಮಾಧಾನ ಮಾಡ್ಕೊಳ್ಳೋ ಇದೇ ಇಲ್ಲ. ಅಷ್ಟು ಅಳ್ತಾ ಇದ್ದೀನಿ ನಾನು. ಅದು ನೋಡಿ ನಿಜವಾಗ್ಲೂ ನನಗೆ ನಂಬಿಕೆ ಇತ್ತಿಲ್ಲ, ಉಳಿತಾರೆ ಅನ್ನೋ ನಂಬಿಕೆ ಇತ್ತಿಲ್ಲ. ಅಷ್ಟು ಏಟಾಗ್ಬಿಟ್ಟಿತ್ತು, ಅಲ್ಲೆಲ್ಲ ಮುರಿದೋಗಿತ್ತು. ಕಾಲು ಲೆಫ್ಟ್ ಹ್ಯಾಂಡು ಫುಲ್ಲು ತೊಡೆ ಹತ್ರ ಎಲ್ಲ ಕಟ್ಟಾಗಿ ಪುಡಿ ಆಗಿತ್ತು. ಫುಲ್ಲು ತಲೆಯೆಲ್ಲ ಸ್ಟಿಚ್ ಮಾಡಿಸಿದ್ರು, ನೋಡ್ಬೋದು. ತುಟಿ ಹೊಡೆದೋಗಿತ್ತಲ್ವ ರೀ, ತುಟಿ ಹೊಡೆದೋಗಿತ್ತು. ಈ ಭಾಗ ಫುಲ್ಲು ಹೋಗ್ಬಿಟ್ಟಿತ್ತು. ಅದು ಏನೂ ಇತ್ತಿಲ್ಲ, ಫೇಸ್ ಇಷ್ಟಪ್ಪ ಆಗಿಬಿಟ್ಟಿತ್ತು. ನಿಜವಾಗ್ಲೂ ಫುಲ್ಲು ಶಾಕು. ನಾನು ಮೊದಲು ಥರ ಆಗ್ತಾರೆ ನನ್ನ ನಂಬಿಕೆನೇ ಇತ್ತಿಲ್ಲ. ಅದನ್ನು ಯಾಕೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರಂತೆ ಇವರು ಆಕ್ಸಿಡೆಂಟ್ ಆದಮೇಲೆ. ಯಾವ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಹಾಸ್ಪಿಟಲ್ಲಿ ಉಳಿಯಲ್ಲ ಅಂದು ನಮ್ಮಮ್ಮ ಇದ್ದೆ, ನಮ್ಮ ಅಕ್ಕ ಇದ್ದಿ ಮನೆಗೆ ಕರ್ಕೊಂಡು ಡಾಕ್ಟರ್ ಯಾರು ಒಳಗಡೆ ಸೇರಿಸ್ನಿಲ್ಲ. ಇಲ್ಲಮ್ಮ ಆಗಲ್ಲ, ಕರ್ಕೊಂಡೋಗಮ್ಮ, ಆಗಲ್ಲ ಅಂದರೆ ಎಂತಕ್ಕಮ್ಮ ಅಡ್ಮಿಟ್ ಮಾಡ್ಕೊಳ್ಳೋದು ಅಂತ ಈಚೆ ಕಳಿಸೋದ್ರಂತೆ. ನಮ್ಮ ಅತ್ತೆ ಈ ವಿಷಯದಲ್ಲಿ ತುಂಬ ಗ್ರೇಟು. ಯಾಕೆ ಅಂದರೆ ನಮ್ಮ ಅತ್ತೆ ಮನೆಯಲ್ಲಿ ಯಾವ ಡಾಕ್ಟ್ರೂ ಆಗಲ್ಲ ಅಂದ್ರೂ ನಮ್ಮ ಮನೆಯಲ್ಲಿ ಕರ್ಕೊಂಡ್ಬಂದು ನನ್ನ ಗಂಡನ ಉಳಿಸ್ಕೊಂಡಿದ್ದಾರೆ. ನಮ್ಮ ಅತ್ತೆ ಅಂತ ತಾಯಿ ಯಾರೂ ಇಲ್ಲ. ಇದೊಂದು ವಿಷಯದಲ್ಲಿ ತುಂಬ ಗ್ರೇಟು. ನಂಗೆ ತುಂಬ ಅವ್ರ ಮೇಲೆ ತುಂಬ ರೆಸ್ಪೆಕ್ಟ್ ಇದೆ. ಇದ್ರ ಬಗ್ಗೆ ಯಾವ ಡಾಕ್ಟ್ರು ಆಗಲ್ಲ ಅಂದ್ರಂತೆ. ನಮ್ಮ ಅತ್ತೆ ಆಗಿದ್ದಕ್ಕೆ ನನ್ನ ಗಂಡನ ಉಳಿಸಿದ್ದಾರೆ. ಹೇಳಬೇಕು ಅಂದರೆ ನಿಜವಾಗ್ಲೂ ಯಾರು ಬೇರೆಯವರಾಗಿರೋ ಧೈರ್ಯ ಕೆಟ್ಟಿರೋರು. ನಮ್ಮ ಅತ್ತೆ ಒಂದು ಮಾತು ಹೇಳಿದ್ರು, ನಾನಿದ್ದೀನಮ್ಮ, ನನ್ನ ಮಗನ ಉಳಿಸ್ತೀನಿ, ನೀನು ಯಾಕೆ ಅಳ್ತೀಯ ಅಂತ ಅವತ್ತು ಹೇಳಿದ್ರು ನನಗೆ. ಅವತ್ತು ಆಕ್ಸಿಡೆಂಟ್ ಆದಾಗ ನಾನು ನೋಡೋಕೆ ಹೋಗಿದ್ನಲ್ಲ, ನಿಜವಾಗ್ಲೂ ನನಗೆ ಹೆಂಗೆ ಸಾಧ್ಯ, ಎಷ್ಟು ಧೈರ್ಯವಾಗಿದ್ದಾರಲ್ಲ ಇವರು ಅಂತ. ಅವರು ದೇವಸ್ಥಾನಕ್ಕೆ ಹೋಗಿ ತಲೆಯೆಲ್ಲ ಚಚ್ಕೊಂಡು ದೇವ್ರ ಮುಂದೆ ನನ್ನ ಮಗನ ಉಳಿಸ್ಕೊಡಪ್ಪ ಅಂತ ದೇವ್ರನ್ನೂ ನಂಬಿ ಮನೆಗೆ ಕರ್ಕೊಂಡ್ಬಂದು ಮನೇಲೇ ಟ್ರೀಟ್ಮೆಂಟ್ ಮಾಡಿ ಈ ಮಟ್ಟಿಗೆ ಮಾಡಿದ್ದಾರೆ. ಅದಾದಮೇಲೆ ನಮ್ಮ ಅತ್ತಿಗೆ ಎಲ್ಲ ಕಟ್ಟೆಲ್ಲ ಹಾಕ್ಸಿದ್ದಾರೆ. ಅದು ನಮ್ಮ ಬ್ಯಾಡ್ ಲಕ್, ಕಾಲು ಕೂಡಲಿಲ್ಲ ಅಲ್ವಾ.
ಆಮೇಲೆ ಆಕ್ಸಿಡೆಂಟ್ ಆಯಿತು, ಎಲ್ಲ ಆಯಿತು. ನಮ್ಮ ಅತ್ತೆ ಹೇಳಿದ್ರು, ನಾನು ಉಳಿಸ್ಕೊತೀನಿ, ನೀನು ಬೇಡ, ಏನು ಕಳ್ತೀರಾ, ಏನಾಗಲ್ಲ, ನನ್ನ ಮಗನ ಸಾಯಕ್ಕೆ ಬಿಡಲ್ಲ, ನನ್ನ ಜೀವ ಹೋದ್ರೂ ನನ್ನ ಮಗನ ಸಾಯಕ್ಕೆ ಬಿಡಲ್ಲ ನಾನು ಅಂತ ಹೇಳಿದರು. ಅದಾದಮೇಲೆ ಹೋಗ್ತಾ ಬರ್ತಾ ಇದ್ದೆ. ಇವರು ಕಂಪ್ಲೀಟ್ ಬೆಡ್ ರೆಸ್ಟಲ್ಲಿದ್ದರು. 1 ಇಯರ್ ಫುಲ್ಲು ಬೆಡ್ ರೆಸ್ಟಲ್ಲಿದ್ದರು. ನಾನು ಹೋಗಿವೆ ಬರೀವೆ, ನಾನು ವೀಕ್ಲಿ 1-2 ಡೇಸ್ ಆದರೂ ಇವ್ರ ಮನೇಲೇ ಹೇಳ್ಬೇಕು ಅಂದರೆ ಇವ್ರನ್ನ ನೋಡಿಕೊಂಡು ಇವ್ರಮ್ಮ ನೋಡ್ಕೊಳ್ಳಮ್ಮ ಅಂದ್ಬಿಟ್ಟು ನಮ್ಮ ಅತ್ತಿಗೆ ಮಗಳು ಸ್ಕೂಲ್ಗೆ ಹೋಗೋಳು, ಕರ್ಕೊಬರೋಕೆ ಅವಾಗೆಲ್ಲ ನಾನೇ ನೋಡ್ಕೊತಾ ಇದ್ದೆ. ಚೆನ್ನಾಗಿ ನಿಜವಾಗ್ಲೂ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮ ಅತ್ತೆ ಇವ್ರನ್ನ, ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಹೋಗ್ತಾ ಬರ್ತಾ ಚೆನ್ನಾಗಿದ್ದೆ. ಅದಾದಮೇಲೆ ನಮ್ಮ ಸಿಸ್ಟರ್ಗೆ ಮದುವೆ ಫಿಕ್ಸ್ ಆಯಿತು. ಆಕ್ಸಿಡೆಂಟಾಗಿ ಒಂದು 3 ಮಂತ್ಸು ಚೆನ್ನಾಗಿದ್ದು, ನಮಗೇನೋ ಬರೀ ಇದೇ ಆಗೋಯ್ತು ನಾನು ಲವ್ ಮಾಡಿದ್ದಕ್ಕೆ. 3 ಮಂತ್ಸು ಚೆನ್ನಾಗಿದ್ದು. ಅದಾದಮೇಲೆ ನಮ್ಮ ಸಿಸ್ಟರ್ಗೆ ಮದುವೆ ಫಿಕ್ಸ್ ಆಯಿತು. ನಾನು ಸ್ವಲ್ಪ ಮದುವೆಯಲ್ಲಿ ಬ್ಯುಸಿ ಆದೆ. ಅಂದರೆ ಫೋನಲ್ಲಿ ಕಾಂಟ್ಯಾಕ್ಟ್ ಎಲ್ಲ ಚೆನ್ನಾಗಿದ್ದು. ನಮ್ಮ ಸಿಸ್ಟರು ಚೆನ್ನಾಗಿ ಹೆಲ್ಪ್ ಮಾಡಿದ್ಲು. ಲವ್ ಮಾಡಬೇಕಾದ್ರೆ ಅವಳು ಮಾಡಬೇಡ ಹಂಗೆ ಹಿಂಗೆ ಅಂತ ಏನೂ ಹೇಳಲಿಲ್ಲ ಅವಳು. ನಿನ್ನಿಷ್ಟ ನಮ್ಮ ಹಾಗೆ. ಅವಳಿಗೂ ಮೈಂಡು ಅಷ್ಟು ಇದಿಲ್ಲ. ಆವಾಗ 18 ವರ್ಷ ಅವಳಿಗೆ ಮದುವೆ ಆದಾಗ ಫೈನಲ್ ನಮ್ಮ ಅಕ್ಕನಿಗೆ ಮದುವೆ ಫಿಕ್ಸ್ ಆಯಿತು. ಮದುವೆ ಫಿಕ್ಸ್ ಆದಮೇಲೆ ಈ ವಿಷಯನ ನಮ್ಮ ಬಾವಂಗೆ ಶೇರ್ ಮಾಡಿಬಿಟ್ಟಿದ್ದಾಳೆ ಅವಳು. ನನ್ನ ತಂಗಿ ಈ ಥರ ಲವ್ ಮಾಡ್ತಾಯಿದ್ದಾಳೆ, ಅವಳಿಗೂ ಆಕ್ಸಿಡೆಂಟ್ ಆಗಿದೆ, ಕಾಲು ಕಟ್ಟಾಗಿದೆ, ಹೋಗ್ತಾ ಬರ್ತಾ ಇದ್ದಾಳೆ, ನೋಡ್ಕೊಂಡಿದ್ದಾಳೆ ಅಂತ ನಮ್ಮ ಬಾವಂಗೆ. ಯಾರು ತಾನೇ ಒಪ್ಕೊತಾರೆ ಅಲ್ವಾ ಈ ಥರ ಆದಮೇಲೂ. ನಮ್ಮ ಬಾವಂಗೆ ನಮ್ಮ ಬಾವ ಇವಳೇನು ಅಂದ್ಕೊಂಡ್ಬಿಟ್ಟವಳೆ, ನಮ್ಮ ಬಾವನು ಸಪೋರ್ಟ್ ಮಾಡ್ತಾರೆ, ನಮ್ಮ ಬಾವ ನಮ್ಮ ಹಸ್ಬೆಂಡು ಸಪೋರ್ಟ್ ಮಾಡ್ತಾರೆ, ಏನೂ ಇದು ಮಾಡಲ್ಲ ಅಂದ್ಬಿಟ್ಟು ನಮ್ಮ ಬಾವ ಹೌದಾ ಅಂದ್ಕೊಂಡು ಸುಮ್ಮನೆ ಇದ್ದು ಎಂಗೇಜ್ಮೆಂಟ್ ಎಲ್ಲ ಆಯಿತು, ಎಲ್ಲ ಚೆನ್ನಾಗಿ ಇದ್ದು. ಅದಾದಮೇಲೆ ನಮ್ಮ ಬಾವ ಅವ್ರದ್ದು ಎಂಗೇಜ್ಮೆಂಟ್ ಆಗಿತ್ತಷ್ಟೇ, ಮದುವೆ ಏನಾಗಿದ್ದಿಲ್ಲ. ಅದಕ್ಕಿಂತ ಮುಂಚೆನೇ ಬೆಂಗಳೂರು ಬಿಟ್ಟು ಹೋಗ್ಬಿಡೋಣ, ಇಲ್ಲಿ ಬೇಡ. ಅವರು ಏನೂ ನಮ್ಮ ಅಪ್ಪ ಅಮ್ಮಂಗೆ ಹೇಳಿಲ್ಲ ಈ ಥರ ಅಂತ, ಏನೂ ಹೇಳಿಲ್ಲ. ಇಲ್ಲಿರೋದು ಯಾಕೆ, ಇನ್ನು ಅಷ್ಟೆಲ್ಲ ಆಸ್ತಿ ಇಟ್ಕೊಂಡು ಊರಿಗೆ ಹೋಗ್ಬಿಡೋಣ, ಬೇಡ ಹಂಗೆ ಹಿಂಗೆ ಅಂತ ನಮ್ಮ ಬಾವ ಹೇಳಿದ್ರು. ನಮ್ಮ ಅಪ್ಪ ಅಮ್ಮ ಬೇಡ ಎಂತಕ್ಕೆ ಇವಾಗ ಸುಮ್ಮನೆ ಸಡನ್ನಾಗಿ ಮದುವೆ ಮುಗೀಲಿ ಅಂದ್ಬಿಟ್ಟು ಮದುವೆ ಎಲ್ಲ ಮುಗೀತು. ನಮ್ಮ ಅಕ್ಕ ಆವಾಗ ಅವಳಿಗೂ ಆಸೆ ಇರುತ್ತಲ್ಲ, ನನ್ನ ತಂಗಿ ಚೆನ್ನಾಗಿರಬೇಕು, ಈ ಥರ ಹುಡುಗನ ಕಟ್ಕೊಂಡು ಅವಳ ಲೈಫ್ ಯಾಕೆ ಇದು ಮಾಡ್ಕೊತಾಳೆ ಅನ್ನೋದು ಅವಳಿಗೂ ತುಂಬ ಆಸೆ ಇತ್ತು. ನನ್ನ ತಂಗಿ ಚೆನ್ನಾಗಿರಬೇಕು ಅನ್ನೋದು ನಿಜವಾಗ್ಲೂ ತುಂಬ ಇಷ್ಟಪಡೋಳು, ನನ್ನ ತುಂಬ ಆಸೆ ಇತ್ತು ಅವಳಿಗೂ. ನನ್ನ ತಂಗಿ ಚೆನ್ನಾಗಿರಬೇಕು, ಒಳ್ಳೆ ಹುಡುಗನ ಮದುವೆ ಆಗಬೇಕು, ಅವಳು ಫೈನಾನ್ಷಿಯಲಿ ಆಗಲಿ ಯಾವುದ್ರಲ್ಲೂ ಚೆನ್ನಾಗಿರಬೇಕು ಅನ್ನೋದು ಆಸೆ ಪಟ್ಬಿಟ್ಟು ಬೇಡಮ್ಮ ಈ ಹುಡುಗ ಅಂತ ಅವಳು ಹೇಳಿದ್ಲು. ನನಗೆ ಯಾಕೋ ಮನಸ್ಸು ಒಪ್ಪಲಿಲ್ಲ, ಇಲ್ಲ ನಾನು ಇವ್ರನ್ನೇ ಮದುವೆ ಆಗ್ತೀನಿ. ಆಮೇಲೆ ಬೇಡ ಊರಿಗೆ ಹೋಗ್ಬಿಡೋಣ ಅಂತ ನಮ್ಮ ಬಾವ ಅಂದರು. ನಮ್ಮ ಅಪ್ಪ ಅಮ್ಮ ಬೇಡ ಮದುವೆ ಮಾಡಿ ಆಮೇಲೆ ನೋಡೋಣ ಅಂದ್ಬಿಟ್ಟು ಫಸ್ಟು ನಮ್ಮ ಅಕ್ಕಂದು ಮದುವೆ ಎಲ್ಲ ಆಯಿತು. ನಮ್ಮ ಬಾವ ಫಸ್ಟು ನಮ್ಮ ಅಕ್ಕ ಮದುವೆ ಆಗೋಕ್ಕಿಂತ ಮುಂಚೆನೇ ಅವ್ರ ಊರಲ್ಲಿ ಕರ್ಕೊಂಡೋಗಿ ಇಟ್ಕೊಂಡಿದ್ದು. ಇವ್ರ ಸ್ಟೋರಿ ಎಲ್ಲ ಗೊತ್ತಾಗಿ ಮನೆಗೆಲ್ಲ ಹೇಳಿ ನಮ್ಮ ಅಪ್ಪ ಮಾತ್ರ ಒಂದೇಟು ಕೈ ಮಾಡಿಲ್ಲ ನನಗೆ. ನಮ್ಮ ಬಾವ ಹೊಡೆದಿದ್ದಾರೆ ಈ ವಿಷಯಕ್ಕೆ, ನನಗೆ ಬಿದ್ದೈತೆ ಹೋದೆ. ನಮ್ಮ ಬಾವ ಹೊಡೆದ್ರು, ನಮ್ಮ ಅಪ್ಪ ಏನು ಹೊಡಿಲಿಲ್ಲ, ಬೇಡ ಅಂದ್ಬಿಟ್ಟು ಅವಾಗ ಫೈನಲಿ ಮದುವೆ ಎಲ್ಲ ಆಯಿತು. ಮದುವೆ ಆಗಿ ನಾನು ಇಲ್ಲೇ ಇದ್ದೆ, ಮತ್ತೆ ಇಲ್ಲಿಗೆ ಬಂದೆ. ಮದುವೆ ಆದಮೇಲೆ ಮತ್ತೆ ಇಲ್ಲಿಗೆ ಬಂದು ಮತ್ತೆ ಚೆನ್ನಾಗೇ ಇದ್ದೋ. ಇವರು ಸ್ವಲ್ಪ ರಿಕವರ್ ಆಗಿದ್ದರು, ಅಂದರೆ ಕಾಲು ಕಟ್ಟಾಕಿದ್ರು, ಆದರೂ ಫ್ರೆಂಡ್ಸ್ ಸಪೋರ್ಟಿಂದ ಬರೋರು ಮೀಟ್ ಮಾಡೋಕ್ಕೆ ಆಟೋದಲ್ಲಿ ಅಲ್ವೇಂದರೆ. ಫೈನಲಿ ನಮ್ಮ ಅಕ್ಕಂದೆಲ್ಲ ಮದುವೆ ಇತ್ತು. ಮತ್ತೆ ನಾವು ಬೆಂಗಳೂರಿಗೆ ಬಂದು, ಅಂದರೆ ಖಾಲಿ ಏನು ಮಾಡ್ಕೊಂಡು ಹೋಗಿತ್ತಿಲ್ಲ, ಮನೆಯೆಲ್ಲ ಇಲ್ಲೇ ಇತ್ತು ನಮ್ಮ ಅಪ್ಪ ಅಮ್ಮಂದು. ಇಲ್ಲೇ ಬಂದು ಫೈನಲಿ ಮತ್ತೆ ಚೆನ್ನಾಗಿದ್ದು. ಮತ್ತೆ ನನಗೆ ಬಿಡೋಕ್ಕೆ ಮನಸ್ಸಿತ್ತಿಲ್ಲ, ನಾನು ಇವ್ರನ್ನ ಬಿಡಲಿಲ್ಲ. ಆಕ್ಸಿಡೆಂಟ್ ಆದರೂ ನಾನು ಬಿಡಲಿಲ್ಲ, ಮದುವೆ ಆದರೆ ಇವ್ರನ್ನೇ ಆಗಬೇಕು ಅನ್ನೋದು ನನ್ನ ಮೈಂಡಲ್ಲಿತ್ತು. ಬಂದು ಮತ್ತೆ ಚೆನ್ನಾಗಿದ್ದು, ಓಡಾಡೋದು, ಹೋಗೋದು ಬರೋದು, ಫೋನ್ ಮಾಡೋದು, ಇವ್ರ ಮನೆಗೆ ನಾನು ಹೋಗೋದು, ಇವ್ರು ನನ್ನ ಮೀಟ್ ಮಾಡೋಕ್ಕೆ ಬರೋದು, ಮತ್ತು ಚೆನ್ನಾಗೇ ಇದ್ದು, ಫುಲ್ ಖುಷಿಯಾಗೇ ಇದ್ದು. ಮತ್ತೆ ನಮ್ಮ ಅಕ್ಕ ಆಷಾಢಕ್ಕೆ ಬಂದಳು ಬೆಂಗಳೂರಿಗೆ. ಆವಾಗ ಅವಳು ಪ್ರೆಗ್ನೆಂಟು. ಆಷಾಢಕ್ಕೆ ಬಂದಳು, ಮದುವೆ ಆಗಿ ಒಂದು 5-6 ತಿಂಗಳಾಗಿತ್ತು ಅವಳದು. ಮತ್ತೆ ಬಂದಳು, ಬಿಟ್ಟಿಲ್ಲ ಅಂತ ಅವಳಿಗೆ ಗೊತ್ತಾಯಿತು. ಬಿಟ್ಟಿದ್ದೀನಿ ಅಂತಲೇ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೆ ನಾನು, ಬಿಟ್ಟಿಲ್ಲ. ಮತ್ತೆ ಮೊಬೈಲ್ ಯೂಸ್ ಮಾಡ್ತಾಯಿದ್ದೆ, ಅವ್ರಿಗೆ ಕಾಣ್ದಂಗೆ ನಾನು ಮೊಬೈಲ್ ಯೂಸ್ ಮಾಡ್ತಾಯಿದ್ದೆ. ಅವಳಿಗೆ ಗೊತ್ತಾಯಿತು, ಬಿಟ್ಟಿಲ್ಲ ಇವರು, ಬಿಡಲ್ಲ ಇವಳು, ಇಲ್ಲ ಇಲ್ಲಿದ್ದರೆ ಇವಳು ಪಕ್ಕ ಅವನ್ನೇ ಮದುವೆ ಆಗ್ತಾಳೆ, ಬಿಡಲ್ಲ ಅನ್ನೋದು ಅವಳಿಗೆ ಗೊತ್ತಾಯಿತು. ಅವಳಿಗೆ ಏನಂದರೆ ನನ್ನ ತಂಗಿ ಚೆನ್ನಾಗಿರಬೇಕು ಅಷ್ಟೇ. ನನ್ನ ತಂಗಿ ನನ್ನ ಥರನೇ ಒಂದು ರಿಚ್ ಪರ್ಸನ್ನ ಮದುವೆಯಾಗಿ ಚೆನ್ನಾಗಿರಬೇಕು ಅನ್ನೋದು ಅವಳಿಗಿದ್ದಿದ್ದು. ಬಿಟ್ಟಿಲ್ಲ ಇವಳು ಅಂತ ಗೊತ್ತಾಯಿತು. ಅದಾದಮೇಲೆ ನಮ್ಮ ಹಸ್ಬೆಂಡಿಗೆ ಅದಾದಮೇಲೆ ನಮ್ಮ ಬಾವಂಗೂ ಹೇಳಿದ್ಲು, ಇಲ್ಲ ರೀ ಇವಳು ಬಿಟ್ಟಿಲ್ಲ ಹಂಗೆ ಹಿಂಗೆ ಅಂತ ಎಲ್ಲ ಮಾತಾಡ್ಕೊಂಡಿದ್ದಾರೆ. ನಾನು ಒಂದು ಸತಿ ರೋಡಲ್ಲಿ ಮಾತಾಡ್ಕೊಂಡು ಹೋಗ್ತಾಯಿದ್ದೆ ಫೋನಲ್ಲಿ. ನನ್ನ ಹತ್ರ ಫೋನ್ ಇರೋದು ನಮ್ಮ ಬಾವಂಗಾಗಲಿ ನಮ್ಮ ಮನೆಯವ್ರಿಗಾಗಲಿ ಯಾರಿಗೂ ಗೊತ್ತಿದ್ದಿಲ್ಲ, ಹಾಗೆ ಮೇಂಟೈನ್ ಮಾಡ್ತಾಯಿದ್ದೆ ನಾನು. ರೋಡಲ್ಲಿ ಮಾತಾಡ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಅಕ್ಕ ಮತ್ತು ನಮ್ಮ ಬಾವ ಹಿಂದೆ ಫಾಲೋ ಮಾಡ್ಕೊಂಡ್ಬಂದು ಮೊಬೈಲೆಲ್ಲ ಕಿತ್ಕೊಂಡು, ಆವಾಗಲೇ ನಮ್ಮ ಬಾವ ಫಸ್ಟ್ ಟೈಮ್ ನನಗೆ ಹೊಡೆದಿದ್ದು. ಮುಂಚೆ ಎಲ್ಲ ತುಂಬ ಒಳ್ಳೆ ಮಾತಲ್ಲಿ ಹೇಳಿದ್ದಾರೆ, ಬೇಡ ಬೇಡ ಅಂತ. ನಾನು ಕೇಳಲಿಲ್ಲ, ಅದರಿಂದ ಅವ್ರಿಗೂ ಕೋಪ ಬಂತು. ಅವ್ರಿಗೆ ಯಾಕೆ ಬೇಕು ಇಂಥವ್ರ ಸವಾಸ ಹಂಗೆ ಹಿಂಗೆ, ಅದು ಆಕ್ಸಿಡೆಂಟ್ ಆಗಿದೆ, ಕಾಲೇಟಾಗಿದೆ, ಬೇಕಾ? ಅವರು ನನ್ನ ಒಳ್ಳೇದಕ್ಕೆ ಹೇಳಿದ್ರು, ಅವ್ರು ಕೆಟ್ಟವರು ಅಂತ ನಾನು ಹೇಳೋಣ. ಅವ್ರಿಗೂ ಚೆನ್ನಾಗಿರಲಿ, ನನ್ನ ಆರ್ಮಿ ಚೆನ್ನಾಗಿರಲಿ, ನಮ್ಮ ಅಕ್ಕಂಗೂ ನನ್ನ ತಂಗಿ ಚೆನ್ನಾಗಿರಲಿ ಅನ್ನೋದು ಅವ್ರಿಗೂ ಅದೊಂದೇ ಇದ್ದಿದ್ದು ಅವ್ರ ಮೈಂಡಲ್ಲಿ. ನಮ್ಮ ಬಾವ ಕೆನೆಗೆ ಹೊಡೆದ್ರು, ಮತ್ತೆ ಬಿಟ್ಟಿಲ್ವ ನೀನು
ಅಂದ್ಬಿಟ್ಟು ಮನೆಗೆ ಕರ್ಕೊಂಬಂದರು. ಕಾರ್ ಹತ್ತಿಸ್ಕೊಂಡು ಮೊಬೈಲ್ ಕಿತ್ಕೊಂಡು ಕರ್ಕೊಂಬಂದರು. ಮನೆಗೆ ಬಂದು ನಿಧಾನ ಕುಣಿಸ್ಕೊಂಡು ಕೇಳಿದ್ರು, ಏನಮ್ಮ ಬಿಡಲ್ವಾ ನೀನು ಅವನ್ನ? ನಾನು ಬಿಡಲ್ಲ, ನಂಗೆ ಅವನೇ ಬೇಕು ಅಂದೆ, ಬಿತ್ತು ಹೋದೆ. ಅವತ್ತೇ ಫಸ್ಟ್ ಟೈಮು ನಮ್ಮ ಬಾವ ಹೊಡೆದಿದ್ದು ನನಗೆ. ಒಂದು 2-3 ಏಟು ಹೊಡೆದ್ರು. ನಮ್ಮ ಅಕ್ಕ ಜೋರಾಗಿ ಅಳ್ತಾ ಇದ್ದಾಳೆ, ಪ್ಲೀಸ್ ನಿನ್ನ ಕಾಲು ಹಿಡ್ಕೊತೀನಿ, ಹೊಡಿಬೇಡ್ರಿ ನನ್ನ ತಂಗಿ. ನಾನು ಅವಳಿಗೆ ತುಂಬ ಲವ್ ಇದೆ ಹೇಳಬೇಕು. ತಂಗಿ ಅನ್ನೋದು ತುಂಬ ಮನಸ್ಸಲ್ಲಿ ಪ್ರೀತಿ ಇದೆ, ಆದರೆ ತೋರಿಸ್ಕೊಳಕ್ಕೆ ಬರಲ್ಲ ಅವಳಿಗೆ. ಕೆನ್ನೆಗೆ ಹೊಡಿತಾ ಇದ್ದಾರೆ ನಮ್ಮ ಬಾವ. ನಮ್ಮ ಅಕ್ಕ ಅಳ್ತಾ ಇದ್ದಾಳೆ. ನಮ್ಮಮ್ಮ ಅವಳೇ ತಡೀತಾ ಇದೆ, ಇವಳು ಮಾಡಿರೋ ಕೆಲಸಕ್ಕೆ ಬೀಳಬೇಕು, ಅದೇ ಸುಮ್ಮನೆ ಇರು ಅಂತ. ಅವಳು ಪಾಪ ಪ್ರೆಗ್ನೆಂಟ್, ಅವಳೆಲ್ಲ ಅಡ್ಡ ಬರ್ತಾಳನ್ನ ನನಗೆ ಭಯ. ಹೊಡಿಬೇಕಾದ್ರೆ ಸುಮ್ಮನೆ ಇರೇ ಅಂತ ನಾನು ಅವಳಿಗೆ ಹೇಳ್ತಾ ಇದ್ದೀನಿ. ಅವಳು ನೀವು ಹೊಡಿಬೇಡಿರಿ ಪ್ಲೀಸ್ ರೀ, ನಿಮ್ಮ ಕೈ ಮುಗಿತೀನಿ ರೀ ಅಂತ ನಮ್ಮ ಬಾವನಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾಳೆ. ಬಿತ್ತು, ಒಂದು 4-5 ಏಟು ಬಿದ್ದು ಮೊಬೈಲೆಲ್ಲ ಕಿತ್ಕೊಂಡ್ರು. ಬೇಡ, ಇವಳು ಬಿಡಲ್ಲ, ಹಿಂಗೆಲ್ಲ ಹೇಳಿದ್ರೆ ಇಷ್ಟೆಲ್ಲ ಹೇಳಿದ್ರು ಇವಳು ಬಿಟ್ಟಿಲ್ಲ ಅಂದರೆ ಇನ್ಮೇಲೂ ಇವಳು ಬಿಡಲ್ಲ, ಊರಿಗೆ ಖಾಲಿ ಮಾಡ್ಕೊಂಡು ಹೋಗೋದು ಫೈನಲ್ ಆಯಿತು. ಊರಿಗೆ ಖಾಲಿ ಮಾಡ್ಕೊಂಡು ಹೊಂಟೋಗೋಣ, ಅಷ್ಟೆಲ್ಲ ಜಮೀನಿದೆ, ಇಲ್ಲಿ ಯಾಕಿರಬೇಕು ನೀವು, ಹೋಗೋಣ ಅಂದ್ಬಿಟ್ಟು ಕರ್ಕೊಂಡು ಹೋದರು. ಇವರು ನಮ್ಮ ಭಾವನ ಹತ್ರ ಮಾತಾಡಿದ್ರಂತೆ, ತುಂಬ ಲವ್ ಮಾಡ್ತಾಯಿದ್ದೀವಿ ಅಂತ. ನಮ್ಮ ಭಾವ ಇವ್ರಿಗೂ ರ್ಯಾಶಾಗಿ ಮಾತಾಡಿದ್ದಾರೆ, ಇಬ್ಬರು ಜಗಳಾಡಿದ್ದಾರೆ ಫೋನಲ್ಲಿ. ಅದರಿಂದ ಫೈನಲಿ ನಮ್ಮ ನಾದಿನಿ ಬಿಡಲ್ಲ ಅಂದರೆ ನೀನು ಹಂಗೆ, ನಮ್ಮ ಭಾವ ಮನೆಗೆಲ್ಲ ನುಗ್ಗಿ ಬೆಂಕಿ ಇಟ್ಬಿಡ್ತೀನಿ ಹಂಗೆ ಹೆಂಗೆ ಅಂತ ನಮ್ಮ ಭಾವ ಬೈದಿದ್ದಾರೆ, ಇವರು ಏನೋ ಬೈದಿದ್ದಾರೆ, ಇಬ್ಬರು ಜಗಳ ಆಡ್ಕೊಂಡಿದ್ದಾರೆ ಒಟ್ಟಿನಲ್ಲಿ. ಅದು ನನಗೆ ಗೊತ್ತಿತ್ತಿಲ್ಲ. ಅದಾದಮೇಲೆ ನನಗೆ ಹಂಗೆಲ್ಲ ಮಾತಾಡ್ತಾನೆ ಅವನು ಅಂತ ನಮ್ಮ ಭಾವ ಗಲಾಟೆ ಆಗಬೇಕಾದ್ರೆ ಹೊಡಿಬೇಕಾದ್ರೆ ಹೇಳಿದ್ರು. ಎಲ್ಲ ಆಯಿತು. ಫೈನಲಿ 15 ದಿವಸದಲ್ಲೇ ಊರಿಗೆ ಹೋಗೋ ಡಿಸೈಡ್ ಆಗೋಯ್ತು. ನಾನು ಒಂದು 2 ದಿವಸ ಊಟ ಮಾಡಲಿಲ್ಲ, ಯಾರೂ ಕೇರ್ ಮಾಡಲಿಲ್ಲ. ಆವಾಗ ಊಟನೇ ಮಾಡದೇ ಇದ್ಬಿಡು, ನನಗೇನು ತಲೆ ಕೆಡಿಸ್ಕೊಳ್ಳಲ್ಲ, ಅವನು ಮಾತ್ರ ನಿನ್ನ ಮದುವೆ ಮಾಡಲ್ಲ ಅನ್ನೋ ಡಿಸಿಷನ್ ಅವ್ರದ್ದು. ಆಮೇಲೆ ಕರ್ಕೊಂಡು 1-2 ದಿವಸ ಊಟ ಮಾಡಲಿಲ್ಲ. ಅದಾದಮೇಲೆ ನಾನೇ ಸರಿ ಹೋದೆ, ಇನ್ನೇನು ಮಾಡೋಕ್ಕಾಗುತ್ತೆ ಅಲ್ವಾ, ಇದ್ದಿದ್ದೆ ಲೈಫು, ನೋಡೋಣ ಮುಂದಕ್ಕೆ ಹಿಂಗಾಗುತ್ತೆ ಲೈಫು ಅಂತ ತಗೊಂಡು ಹೋಗೋಣ ಅಂದರೆ ತುಂಬ ಲವ್ ಇತ್ತು, ತುಂಬ ದುಃಖ ಇತ್ತು, ತುಂಬ ಲವ್ ಇತ್ತು. ಊರಿಗೆ ಹೋಗ್ಬೇಕಾದ್ರಂತೂ ನಮ್ಮ ಅಮ್ಮನ ಕಾರಲ್ಲಿ, ನಮ್ಮ ಭಾವನ ಕಾರಲ್ಲೇ ನಾವು ಹೋಗಿದ್ದು. ಫಸ್ಟು ಹೋಗ್ಬಿಟ್ಟು ಗೊತ್ತಾಗಿದ್ದು ಒಂದು 15 ದಿವಸ ಇತ್ತಿಲ್ಲ ಅನಿಸುತ್ತೆ, 1 ವಾರಕ್ಕೆ ನನ್ನ ಮತ್ತು ನಮ್ಮಮ್ಮ ನಮ್ಮ ಅಕ್ಕ ಎಲ್ಲ ಕರ್ಕೊಂಡು ಹೋದರು. ಹೋಗ್ಬೇಕಾದ್ರೆ ಫುಲ್ಲು ನಮ್ಮಮ್ಮನ ತೊಡೆ ಮೇಲೆ ಕೂತ್ಕೊಂಡು ಅಳ್ತಾ ಇದ್ದೀವಿ. ನಮ್ಮಮ್ಮ ಬೈತಾ ಇದಕ್ಕೆ, ಅವ್ನ ಬಿಟ್ಟಿರೋಕ್ಕಾಗ್ತಾ ಇಲ್ವಾ, ಅವ್ನ ನೆನೆಸ್ಕೊಂಡು ಅಳ್ತಾ ಇದೆಯಾ, ಅವ್ನ ದುಃಖ ನಿಮ್ಗೆ ಹಂಗೆ ಆಗ್ತಾಯಿದೆಯಾ ಅಂತ ಬೈತಾ ಇತ್ತು. ನಿಜವಾಗ್ಲೂ ಇದೆಲ್ಲ ಮರೆಯೋಕ್ಕಾಗಲ್ಲ, ನಮಗಿನ್ನೂ ಇವಾಗ ಅಂದಿರೋ ಥರ ಇದೆ. ಬೈತಾಯಿತ್ತು. ಕರ್ಕೊಂಡು ಹೋದ್ರು. ಫೈನಲಿ ಕರ್ಕೊಂಡು ಹೋಗಿ ಊರಲ್ಲಿ, ಆಮೇಲೆ ನಮ್ಮಮ್ಮ ಬಂದುಬಿಟ್ಟು ಮತ್ತೆ ನನ್ನ ಕರ್ಕೊಂಡೋಗಿ ಊರಿಗೆ ಬಿಟ್ಟು ಮತ್ತೆ ಬಂದು ಮನೇಲಿ ಇದ್ದಿದ್ದ ಐಟಮ್, ಅದೇ ಮನೆ ಏನು ಖಾಲಿ ಮಾಡಿದ್ದಿಲ್ಲ, ಓನರ್ಗೆ ಹೇಳಿ ಹೋಗಿದ್ರು. ಅದಾದಮೇಲೆ ಬಂದು ಐಟಮ್ ಎಲ್ಲ ತುಂಬಿಕೊಂಡು ಕರ್ಕೊಂಡು ಊರಿಗೆ ಫೈನಲಿ ಹೊರಟೋದ್ರು. ಇದು ನನ್ನ ಅರ್ಧ ಲವ್ ಸ್ಟೋರಿ ಹಾಕ್ತಾಯಿದ್ದೀನಿ, ಯಾಕಂದರೆ ತುಂಬ ಲಾಂಗ್ ಇದೆ ವಿಡಿಯೋ, ಅದರಿಂದ ಫುಲ್ ಹಾಕೋಕ್ಕಾಗಲ್ಲ. 40 ಮಿನಿಟ್ಸ್ ಮೇಲಿತ್ತು. ಇಷ್ಟು ನನ್ನ ಲವ್ ಸ್ಟೋರಿ. ಅದಾದಮೇಲೆ ಊರಿಗೆ ಹೋದ್ಮೇಲೆ ಏನಾಯಿತು ಅಂತ ಪಾರ್ಟ್ 2 ಬರುತ್ತೆ, ನೋಡಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಯಾರಿಗೆಲ್ಲ ನಮ್ಮ ಲವ್ ಸ್ಟೋರಿ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ವೆಯ್ಟ್ ಮಾಡಿ, ಪಾರ್ಟ್ 2 ನಾನು ಹಾಕ್ತೀನಿ.